ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸಂಕಲಾ ಯೂಟ್ಯೂಬ್ ಚಾನಲ್. ಇವತ್ತು ನಿಮ್ಮ ಮುಂದೆ ನಾನು ಕ್ವಿಕ್ ಆ್ಯಂಡ್ ಈಸಿಯಾಗಿ ಚಪಾತಿಯಿಂದ ರೋಲ್ ಮಾಡೋದು ಯಾವ ಥರ ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ. ಯೂಶ್ವಲಿ ನಾರ್ಮಲ್ ಚಪಾತಿ ಪಲ್ಯ ತಿಂದಾಗ ಬೇಜಾರಾದಾಗ ಈ ಥರ ಸಿಂಪಲ್ ಆಗಿರುವಂಥ ಚಪಾತಿದು ರೋಲ್ ಮಾಡಿಕೊಂಡು ತಿನ್ನಿ, ಸಖತ್ ರುಚಿಯಾಗಿರುತ್ತೆ. ಇದೊಂಥರ ಹೋಟೆಲ್ ಸ್ಟೈಲಲ್ಲಿ ರೋಲ್ ಥರ ಆಗುತ್ತೆ. ಸೊ ಬನ್ನಿ ನಾನು ರೆಸಿಪಿನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸೊ ರೆಸಿಪಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರ್ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ರೆಸಿಪಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಚಪಾತಿ ವೆಜ್ ರೋಲ್ ಮಾಡೋಕ್ಕೆ ನಮಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ಈರುಳ್ಳಿ, ಟೊಮ್ಯಾಟೊ, ಕ್ಯಾಪ್ಸಿಕಮು, ಆಮೇಲೆ ಮೆಣಸಿನ್ಕಾಯಿ. ಸೊ ಇಷ್ಟು ಐಟಮ್ಸ್ ಯೂಸ್ ಮಾಡ್ಕೊಂಡ್ಬಿಟ್ಟು ನಾನು ಇವತ್ತು ಚಪಾತಿ ರೋಲ್ನ ಮಾಡ್ತಾ ಇರೋದು. ಸೊ ರೋಲ್ ಮಾಡೋಕ್ಕೆ ಮೊದಲನೇದಾಗಿ ಅದರೊಳಗಡೆ ಸ್ಟಫ್ ಮಾಡಬೇಕಾಗಿರೋಂಥ ವೆಜಿಟೇಬಲ್ನ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಬನ್ನಿ ನೋಡೋಣ ಯಾವ ಥರ ಮಾಡೋದಂತ ಹೇಳಿಬಿಟ್ಟು. ಸೊ ಇಲ್ಲಿ ಮೊದಲನೇದಾಗಿ ನಾನು ಕಡಾಯಿ ಇಟ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದ ನಂತರ ಅದಕ್ಕೆ ನಾವು ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ, ಮೆಣಸಿನ್ಕಾಯಿನ ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೋಬೇಕು. ಸೊ ಈರುಳ್ಳಿ, ಮೆಣಸಿನ್ಕಾಯಿ ಫ್ರೈ ಆದ ನಂತರ ಅದಕ್ಕೆ ನಾವು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಕ್ಯಾಪ್ಸಿಕಮ್ಮು ಸಹ ಹಾಕ್ಕೊಳ್ಬೇಕು. ಒಂದು 3 to 4 ಮಿನಿಟ್ಸು ಲೋ ಫ್ಲೇಮ್ ಇಟ್ಬಿಟ್ಟು ಈ ವೆಜಿಟೇಬಲ್ಸ್ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಿಮಗೆ ಎಕ್ಸ್ಟ್ರಾ ವೆಜಿಟೇಬಲ್ಸ್ ಏನಾದರೂ ಬೇಕಿದ್ದರೆ ಲೈಕ್ ಆ್ಯಡ್ ಆನ್ ಅಂತ ಹೇಳಿಬಿಟ್ಟು ಇದಕ್ಕೆ ಪನ್ನೀರು ಸಹ ನಾವು ಆ್ಯಡ್ ಮಾಡ್ಕೊಳ್ಬೋದು. ಸೊ ನಾನಿಲ್ಲಿ ಪನ್ನೀರ್ ಯೂಸ್ ಮಾಡಿಲ್ಲ, ಟೊಮ್ಯಾಟೊನ ಹಾಕ್ಕೊಂಡಿದ್ದೀನಿ. ಸೊ ಇದೆಲ್ಲ ಫ್ರೈ ಆದ ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಈ ಥರ ಬೆಂದರೆ ನಾವು ಇವಾಗ ಸ್ಟಫ್ ಮಾಡೋಕ್ಕೆ ವೆಜಿಟೇಬಲ್ದು ರೆಡಿಯಾಗಿದೆ ಅಂತ ಅಂದ್ಕೊಳ್ಬೇಕು. ಇದಕ್ಕೆ ನಾನು ಎಕ್ಸ್ಟ್ರಾ ಫ್ಲೇವರ್ ಬರಲಿ ಅಂತ ಹೇಳಿಬಿಟ್ಟು ಕೆಚಪ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಕೆಚಪ್ ಹಾಕ್ಕೊಂಡ್ರೆ ಆಲ್ಮೋಸ್ಟ್ ಹೋಟೆಲ್ ಅಥವಾ ರೋಲ್ ಕಾರ್ನರ್ ಒಳಗಡೆ ಏನಾದರೂ ನಾವು ರೋಲ್ಸ್ ತಿಂತೀವಲ್ವ, ಸೊ ಅದೇ ಥರ ಫ್ಲೇವರ್ ಕೊಡುತ್ತೆ ಅಂತ ಅಂದ್ಕೊಂಡ್ಬಿಟ್ಟು ನಾನು ಕೆಚಪ್ನ ಆ್ಯಡ್ ಮಾಡಿದ್ದೀನಿ. ಆಮೇಲೆ ಇಲ್ಲಿ ನಾನು ಚಪಾತಿನೂ ಸಹ ಬೇಯಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಲ್ವ, ಯೂಶ್ವಲಿ ಚಪಾತಿ ರೋಲ್ ಮಾಡಬೇಕಾದ್ರೆ ಎಣ್ಣೆ ಹಚ್ಚದೆ ಮಾಡಿರೋಂಥ ಚಪಾತಿನ ಯೂಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನಿಮಗೆ ಇನ್ ಕೇಸ್ ಚಪಾತಿ ಬೇಡ ಅಂದರೆ ನಾರ್ಮಲ್ ಪರೋಟ ಸಿಗುತ್ತಲ್ವ, ರೆಡಿಮೇಡ್ ಪರೋಟ, ಸೊ ಅದನ್ನೂ ಸಹ ನಾವು ತೊಗೊಂಡು ಬಂದುಬಿಟ್ಟು ಬಟರ್ ಅಥವಾ ತುಪ್ಪ ಹಾಕಿಬಿಟ್ಟು ಆ ಪರೋಟನ ರೋಸ್ಟ್ ಮಾಡ್ಕೊಂಡ್ಬಿಟ್ಟು ಅದರಿಂದನೂ ಸಹ ರೋಲ್ ಮಾಡ್ಕೊಳ್ಬೋದು. ನಾನು ಮನೆಯಲ್ಲೇ ಮಾಡಿರುವಂಥ ಚಪಾತಿಯಿಂದ ರೋಲ್ನ ಮಾಡ್ತಾ ಇರೋದು. ತುಂಬಾ ಸುಲಭ ಮಾಡೋಕ್ಕೆ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವ, ಚಪಾತಿ ಚೆನ್ನಾಗಿ ರೆಡಿಯಾಗಿದೆ, ಪುಲ್ಕ ಥರ. ಸೊ ಈ ಚಪಾತಿಯಿಂದ ನಾವು ರೋಲ್ನ ಮಾಡ್ಕೊಳ್ಳೋಣ. ನಾನು ಮುಂಚೆನೇ ಹೇಳ್ದಂಗೆ ಅದು ವೆಜಿಟೇಬಲ್ದು ಪಲ್ಯ ಏನು ಸ್ಟಫ್ ಮಾಡ್ತೀವಲ್ವ ಅದನ್ನ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಸ್ವಲ್ಪ ತಣ್ಣಗಾಗಕ್ಕೆ ಅಂತ ಹೇಳಿಬಿಟ್ಟು. ಸೊ ತಣ್ಣಗಾದ ನಂತರ ಇಲ್ಲಿ ರೆಡಿಯಾಗಿರೋಂಥ ಚಪಾತಿ ಮೇಲೆ ನಾನೊಂದು ಸ್ವಲ್ಪ ತುಪ್ಪನ ಸವರ್ಕೊಳ್ತಾ ಇದ್ದೀನಿ. ನಿಮಗೆ ಬೇಕಿದ್ದರೆ ಬಟರು ಸಹ ಆ್ಯಡ್ ಮಾಡ್ಕೊಳ್ಬೋದು. ನಾನು ತುಪ್ಪನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಕರಗಿ ಆದ ನಂತರ ಇದಕ್ಕೆ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಅಂಥ ವೆಜಿಟೇಬಲ್ ಸ್ಟಫ್ನ ಫಿಲ್ ಮಾಡ್ಕೊಳ್ಳೋಣ. ಸೊ ನೋಡ್ತಾ ಇದ್ದಾರಲ್ವ, ಯೂಶ್ವಲಿ ಈ ಥರ ಮಕ್ಕಳಿಗೂ ಸಹ ಚೆನ್ನಾಗಿ ಈ ಥರ ಬಿಸಿ ಬಿಸಿ ಚಪಾತಿ ಮಾಡಿಬಿಟ್ಟು ಈ ಥರ ಸ್ಟಫ್ ಮಾಡಿಕೊಂಡು ರೋಲ್ ಥರ ಮಾಡಿಕೊಟ್ರೆ ಎಲ್ಲ ವೆಜಿಟೇಬಲ್ಸು ತಿಂದಂಗೆ ಆಗುತ್ತೆ. ತುಂಬಾ ಹೆಲ್ದಿ ರೋಲ್ ಅಂತ ಹೇಳ್ಬೋದು. ಹೋಪ್ ನಿಮಗೆ ಈ ಕ್ವಿಕ್ ಆ್ಯಂಡ್ ಈಸಿ ಮಾಡಿರುವಂತಹ ಚಪಾತಿ ರೋಲ್ ರೆಸಿಪಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.